ಅನು ಬೇರೆ ಒಬ್ಬರು ಬಡ್ಡಿಗೆ ದುಡ್ಡು ಕೊಡ್ತಾರೆ ಅಂತ ಹೇಳಿದಾಳೆ. ಇವತ್ತಾದರೂ ಅವ್ರನ್ನ ಭೇಟಿ ಮಾಡಿ ದುಡ್ಡು ತಗೋಬೇಕು. ರೀ ಬಾಕ್ಸ್ ತಗೊಳ್ಳಿ. ಒಂದು ನಿಮಿಷ ಬಂದೆ. ಸುಶಿ, ನಾ ಬರ್ತೀನಿ. ರೀ ಇದೇನ್ರಿ ಬಾಕ್ಸ್ ತಗೊಳ್ದೆ ಹಾಗೆ ಹೋಗ್ತಿದ್ದೀರಾ? ಒಂಥರ ಇದ್ದೀರಾ, ಏನಾಗ್ತಿದೆ ನಿಮಗೆ? ಏನೂ ಇಲ್ಲ ಸುಶಿ, ಚೆನ್ನಾಗೇ ಇದ್ದೀನಿ. ನೋಡಿ, ಏನೇ ಇದ್ರೂ ನಮ್ಮಿಂದ ಮುಚ್ಚಿಡ್ಬೇಡಿ. ಏನಾಗ್ತಿದೆ ಅಂತ ಹೇಳ್ರಿ. ಸುಸ್ತೇನಾದರೂ ಆಗ್ತಿದೆಯಾ? ಇಲ್ಲ ಇಲ್ಲ, ಹಾಗೇನಿಲ್ಲ, ಚೆನ್ನಾಗೇ ಇದ್ದೀನಿ. ಮತ್ತೆ ಬೇರೆ ಯೋಚನೆ. ಬೇರೆ ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಚಿಕ್ಕವಳು, ಎಲ್ಲ ಅವಳು ತಲೆ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ ಅಂತ ಚಿಂತೆ. ಅವಳು ಎಷ್ಟಂತ ಮಾಡ್ತಾಳೆ ಪಾಪ. ನಾನು ನಮ್ಮ ತವ್ರ ಮನೆಯವ್ರ ಕಡೆ ಕೇಳಿ ನೋಡ್ಲ ಅಂದರೆ ಅದಕ್ಕೂ ಬೇಡ ಅಂದ್ರಿ. ಏ ಬೇಡ ಸುಶಿ, ತವ್ರ ಮನೆ ಕಡೆಯವರು ಕಣ್ಣಿಗೆ ಧೂಳು ಬಿದ್ರೇನೆ ದೇವಸ್ಥಾನಕ್ಕೆ ಹರಕೆ ಹೊತ್ಕೊಳ್ಳೋರು. ಇನ್ನು ಹಾರ್ಟ್ ಆಪರೇಷನ್ ಅಂತ ಗೊತ್ತಾದರೆ ದೋಷ ಪರಿಹಾರಕ್ಕೆ ಅಂತ ದೇವಸ್ಥಾನನೇ ಕಟ್ಟಿಸ್ಬೇಕು ಅಂತಾರೋ ಏನೋ. ರೀ, ಇಂಥ ಟೈಮಲ್ಲೂ ನಮ್ಮ ತವ್ರ ಮನೆಯವ್ರನ್ನ ಆಡ್ಕೊಳ್ದೇ ಇದ್ರೆ ನಿಮಗೆ ಸಮಾಧಾನ ಆಗಲ್ಲ ಅಲ್ವಾ? ಸುಶಿ, ನಿನ್ನ ತವ್ರ ಮನೆಯವ್ರನ್ನ ಆಡ್ಕೊಂಡಿಲ್ಲ ಕಣೆ. ಸಂಬಂಧಿಕರ ಹತ್ರ ಸಾಲ ತಗೊಳ್ಳೋದು ಸರಿ ಹೋಗಲ್ಲ ಅಂತ ಅಷ್ಟೇ. ಮತ್ತೇನು ಮಾಡಬೇಕು ಅಂತಿದ್ದೀರಾ? ಜಾನು ಒಬ್ಳಿಗೆ ಅಷ್ಟೊಂದು ದುಡ್ಡನ್ನು ಅರೇಂಜ್ ಮಾಡೋಕ್ಕೆ ತೊಂದರೆ ಆಗೋದಿಲ್ವಾ? ನಾನು ಏನೋ ಟ್ರೈ ಮಾಡ್ತಾನೇ ಇದ್ದೀನಿ ಸುಶಿ. ನಾ ಬರಲಾ? ಸರಿ, ಹುಷಾರು ರೀ. ಹಾಂ, ಬರ್ತೀನಿ. ಅಲ್ಲ, ಅವರಿಬ್ರು ತಿಂಡಿ ಮುಗಿಸ್ಕೊಂಡು ಒಟ್ಟಿಗೆ ಹೊರಡಕ್ಕೆ ರೆಡಿಯಾಗವ್ರೆ. ಆದರೆ ನಮ್ಮ ಅಕ್ಕವರು ಇನ್ನೂ ಆರಾಮಾಗಿ ಮಲ್ಕೊಂಡೇ ಅವರೆ. ಈಗ ನಾನೇನಾನ ಎಬ್ಸಿದ್ರೆ ನನ್ನ ಮ್ಯಾಗೆ ಕೂಗಾಡ್ತಾರೆ. ಏನು ಮಾಡಲಿ? ಅಕ್ಕ ಅಕ್ಕ, ಅಕ್ಕವ್ರೆ, ಬೆಡ್ ಕಾಪಿ ತಂದಿದ್ದೀನಿ, ಎದ್ದೇಳಿ ಅಕ್ಕವ್ರೆ. ಏನೇ ಅದು? ಕಾಪಿ 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 ಕಾಪಿ, ಬೆಡ್ ಕಾಪಿ. ಥು, ಏನೇ ಅದು? ರೈಲ್ವೆ ಸ್ಟೇಷನಲ್ಲಿ ಟೀ ಮಾರೋರ್ ಥರ. ಹೋಗಿ ಆ ಕಡೆ, ನಂಗೇನು ಬೇಡ. ಅಯ್ಯೋ ಅಕ್ಕ, ಹೊಸಿ ಬ್ಯಾಗ ಎದ್ದೋಳಿ. ನಾನು ನಿಮ್ಮ ತವ ಒಂದು ಡೌಟ್ ಕೇಳಬೇಕು. ಥು, ನಾನು ನಿದ್ದೆ ಹಾಳು ಮಾಡೋಕ್ಕಿಂತಾನೆ ಹುಟ್ಟಿದ್ಯಾ ಕಣೆ ನೀನು. ಕರ್ಮ. ತಕ್ಕಳಿ. ಅಲ್ಲ ಅಕ್ಕ, ನೀವು ಈಟೊಂದು ಆರಾಮಾಗಿ ಮಲ್ಕೊಂಡಿದ್ದೀರಲ್ಲ, ನೀವು ಮಾಡಿರೋ ಪಿಲಾನ್ ಮೇಲೆ ನಿಮ್ಗೆ ಆಟೊಂದು ನಂಬಿಕೆನಾ? ಈ ಬಿಸಿ ಕಾಫಿ ನಿನ್ನ ಮೂತಿ ಮೇಲೆ ಎಡ್ಸ್ತೀನಿ ನೋಡು. ಯಾಕೆ ನಿಂಗೆ ಇಂಥ ಡೌಟು? ಅಲ್ಲ ಅಕ್ಕ, ನೀವೇನೋ ಆ ಪೇಪರ್ನ ತಿದ್ದು ಮಡಗ್ಬಿಟ್ರಿ. ಈಗ ಆ ಟೀಚರು ಸ್ಕೂಲ್ಗೆ ಹೋಯ್ತವಳೆ. ಅವಳು ಅದನ್ನು ಸ್ಕೂಲಿಗೆ ತೊಗೊಂಡು ಹೋಗ್ಲಿ ಅಂತ ತಾನೇ ನಾವು ಹೀಗೆ ಮಾಡಿದ್ದು. ಯಾಕೆ? ಏನಾಯ್ತು ನಿಂಗೆ? ಅಯ್ಯೋ, ಅದಲ್ಲ ಕಣಕ್ಕ. ಮತ್ತಿನ್ನೇನೆ? ಈಗ ಆ ಟೀಚರು ಆ ಪೇಪರ್ನ ನೋಡ್ಬಿಟ್ಟು ಮತ್ತೆ ಮಾಮೂಲಿ ಹಂಗೆ ತಿದ್ದುಬಿಟ್ರೆ? ಅಂದರೆ ಆ ಟೀಚರ್ ಪೇಪರ್ಸ್ನ ಮತ್ತೆ ಕರೆಕ್ಟ್ ಮಾಡ್ತಿದ್ಲಾ? ಈಗಲ್ಲ ಅಕ್ಕ, ಅವಳು ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ಚೆಕ್ ಮಾಡೇ ಮಾಡ್ತಾಳಲ್ವಾ. ನೀನು ಹೇಳೋದು ಕರೆಕ್ಟೇ. ಇದನ್ನ ಮೊದಲೇ ಹೇಳೋದಲ್ವಾ? ಈಗ ಆರಾಮಾಗಿ ಬಂದು ಹೇಳ್ತಿದ್ಯಾ? ಏನು ಮಾಡೋದೀಗ? ಈ ಪೇಪರ್ ಮಾತ್ರ ಅಲ್ಲ,
ಇನ್ಯಾವ ಪೇಪರು ಆ ಟೀಚರ್ ಕೈಗೆ ಮತ್ತೆ ಸಿಗ್ತಿರೋ ಹಾಗೆ ನೋಡ್ಕೋಬೇಕು. ಹೆಂಗಕ್ಕ? ನಾನು ಫೋನ್ ಕೊಡು ಹೇಳ್ತೀನಿ. ಓ, ಕಿತಾಪತಿ ಮೇಷ್ಟ್ರಿಗೆ ಫೋನ್ ಮಾಡ್ತೀರಾ? ಸರಿ, ತರ್ತೀನಿ ರೀ. ಕುಂತ್ಕೊಳ್ಳಿ. ರಘುಪತಿ ಸಾರು ನೆನ್ನೆ ಬಾತ್ರೂಮ್ನಾಗ ಬಿದ್ದು ಕಾಲು ಮುರ್ಕೊಂಡವ್ರೆ. ಅವ್ರು ಮಾಡ್ತಿದ್ದ ಕೆಲಸನ ನಾನೇ ನೋಡ್ಕೋಬೇಕು ಅಂತ ನನಗೆ ಅವರೇ ಹೇಳವ್ರೆ. ಹಾಗಾದ್ರೆ ರಘುಪತಿ ಸರ್ ಬರಕ್ಕಿಲ್ವಾ? ಆಗಲೇ ಹೇಳೋದ್ನಲ್ಲಮ್ಮ, ಮತ್ತೇನು ಕೇಳಿಯೇ? ಪೇಪರ್ ಎಲ್ಲ ಕರೆಕ್ಷನ್ ಆಗೈತಾ ನೋಡಿ. ಜಾನಕಿ ಮೇಡಮು ಪೇಪರ್ ಎಲ್ಲ ಕರೆಕ್ಷನ್ ಮಾಡಿ ನೆನ್ನೆನೇ ರಘುಪತಿ ಸರ್ ಮನೆಗೆ ಹೋಗಿ ಕೊಟ್ಟವ್ರೆ. ನೀವು ಯಾರು ಹಿಂಗೆ ಮನೆಗೆ ಹೋಗಿ ಕೊಟ್ಟಿರೆ? ಅಯ್ಯ, ಹೇಳಿದ ಕೆಲಸನೇ ನೆಟ್ಟಿಗೆ ಮಾಡೋಕ್ಕಿಲ್ಲ, ಇನ್ನು ಮನೆಗೆ ಬೇರೆ ಓದಿರೆ ನೋಡಿ. ಎಲ್ಲರೂ ಪೇಪರ್ ಕರೆಕ್ಷನ್ ಮಾಡಿ ಸೈನ್ ಮಾಡಿ ಮಧ್ಯಾಹ್ನದಷ್ಟ್ರಾಗೆ ನನಗೆ ತಂದು ಕೊಡಬೇಕು, ಗೊತ್ತಾಯ್ತಾ? ಹಾಂ. ಇವ್ರಿಗಿಂತ ರಘುಪತಿ ಸರೇ ಪರವಾಗಿಲ್ಲ ಅಲ್ವಾ? ಅನು, ಏನದು ಗುಸ್ಗುಸು? ಹಾಂ, ಕರೆಕ್ಷನ್ ಮಾಡಿ ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ಹಲೋ ಅಮ್ಮೋರೆ, ಗುಡ್ ಮಾರ್ನಿಂಗ್. ಏನಿದು ಕಿತಾಪತಿ ಮೇಷ್ಟ್ರೆ? ಇಷ್ಟು ದಿನ ನಮಸ್ತೆ ಅಮ್ಮವ್ರೆ ಅಂತಿದ್ದವರು ಈಗ ಗುಡ್ ಮಾರ್ನಿಂಗ್ ಅಮ್ಮವ್ರೆ ಅಂತಿದ್ದೀರಾ? ಅಮ್ಮೋರೆ, ನಾನು ವೆಂಕಟರಮಣ ಮಾತಾಡ್ತಾ ಇರೋದು. ರಘುಪತಿ ಸರ್ ಕಾಲು ಮುರ್ಕೊಂಡು ಆಸ್ಪತ್ರೆ ಸೇರವ್ರೆ. ಎಲ್ಲ ಕೆಲಸನೂ ನೋಡ್ಕೊ ಅಂತ ನನಗೆ ಹೇಳೋರೆ. ನೀವು ಫೋನ್ ಮಾಡ್ತೀರಾ ಅಂತೇಳಿ ಅವ್ರ ಫೋನ್ ನನಗೆ ಕೊಟ್ಟವ್ರೆ. ನೀವು ಏನು ಹೇಳಿದ್ರು ಮಾಡ್ತೀನಿ ಅಮ್ಮನವ್ರೆ. ಒಂದು ಮುಖ್ಯವಾದ ವಿಷಯ ಹೇಳಿ ಅಮ್ಮವ್ರೆ, ಏನಂತ? ಜಾನಕಿ ಟೀಚರ್ಸ್ಗೆ ಕರೆಕ್ಷನ್ ಮಾಡೋದಕ್ಕೆ ಪೇಪರ್ಸ್ ತಂದು ಕೊಟ್ಟಿದ್ರಲ್ವಾ? ಹ್ಞೂ, ಕೊಟ್ಟಿದ್ದಾರೆ. ಒಂದು ನಿಮಿಷ, ಮೊದಲು ನಾನು ಹೇಳೋವರೆಗೂ ಕೇಳಿಸ್ಕೊಳ್ಳಿ. ಸರಿ. ಆ ಪೇಪರ್ಸ್ನ ಅವಳು ಸ್ಕೂಲಿಗೆ ಬಂದಿದ ತಕ್ಷಣ ನೀವು ತೊಗೊಂಬಿಡಿ. ಅಮ್ಮವ್ರೆ, ಅದು ಮೊದಲು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಅಂದೆ ತಾನೇ? ಅಮ್ಮವ್ರೆ, ಯಾವುದೇ ಕಾರಣಕ್ಕೂ ಆ ಪೇಪರ್ಸು ಮತ್ತೆ ಆ ಟೀಚರ್ ಕೈಗೆ ಸೇರಬಾರ್ದು. ಏನು? ಸರಿ. ಇವಾಗ ಹೇಳಿ, ಅದೇನು ಹೇಳಬೇಕು ಅಂದ್ಕೊಂಡಿದ್ರು ಅದನ್ನು. ಅದು ಜಾನಕಿ ಮೇಡಮ್ನವರು ರಾಮಣ್ಣವರು ರಘುಪತಿ ಸರ್ ಮನೆಗೆ ನೆನ್ನೆ ರಾತ್ರಿನೇ ಹೋಗಿ ಪೇಪರ್ಸ್ ಎಲ್ಲ ಕೊಟ್ಟು ಬಂದವ್ರೆ. ಏನು? ಹೌದು ಅಮ್ಮನವ್ರೆ, ನಾ ರಘುಪತಿ ಸರ್ ನೋಡೋಕೆ ಹೋದಾಗ ಅವರೇ ಎಲ್ಲ ಪೇಪರ್ಸ್ನು ನನ್ನ ಕೈಗೆ ಕೊಟ್ಟವ್ರೆ. ಇದನ್ನ ಯಾಕೆ ಮೊದಲೇ ಹೇಳಿಲ್ಲ ನನಗೆ? ಅದು ನನಗೂ ಬೆಳಗ್ಗೆನೆ ಗೊತ್ತಾಗಿದ್ದು ಅಮ್ಮನವ್ರೆ. ಪೇಪರ್ಸ್ ಕೊಟ್ಮೇಲೆ ಏನು ಹೇಳಿದ್ಲು? ಬೇರೆ ಏನೂ ಇಲ್ಲ ಅಮ್ಮವ್ರೆ. ಈಗ ಪೇಪರ್ಸ್ ಎಲ್ಲ ನಿಮ್ಮ ಹತ್ರನೇ ಇದೆ ಅಲ್ವಾ? ಹ್ಞೂ ಅಮ್ಮನವ್ರೆ, ರಿಸಲ್ಟ್ಗೆ ರೆಡಿ ಆಯ್ತೈತೆ. ಇನ್ನೂ ಒಳ್ಳೆಯದೇ ಆಯಿತು. ನೋಡಿ ಮೇಸ್ಟ್ರೆ, ಈ ರಿಸಲ್ಟ್ ವಿಷಯವಾಗಲಿ ಅಥವಾ ಜಾನಕಿ ವಿಷಯವಾಗಲಿ ಏನೇ ಆದ್ರೂ ನೀವು ನನ್ನ ಹತ್ರನೇ ಮಾತಾಡಬೇಕು. ಅರ್ಥ ಆಯ್ತಾ? ಏನೇ ನಡೆದ್ರೂನಾ ಅಮ್ಮನವ್ರೆ? ಹೌದು, ಏನೇ ಆದರೂ ನೀವು ನನಗೆ ತಿಳಿಸ್ಲೇಬೇಕು. ಸರಿ ಅಮ್ಮನವ್ರೆ. ಅದು ರಘುಪತಿ ಸರ್ ಪ್ರಮೋಷನ್ ವಿಷಯ ಕೇಳಿದ್ರು. ನಾನು ಹೇಳ್ದಾಗ ಮಾಡಿದ್ರೆ ನಿಮ್ಮ ಪ್ರಮೋಷನು ಅದಾಗದೇ ಆಗುತ್ತೆ. ಸರಿ ಅಮ್ಮನವ್ರೆ. ಟೀಚರ್ ಪೇಪರ್ಸ್ನ ನೆನ್ನೆನೇ ಕೊಟ್ಬಿಟ್ಟಿದ್ದಾಳೆ. ಕೆಲಸದ ಮೇಲೆ ಅವಳಿಗೆ ಅಷ್ಟೊಂದು ಭಯ ಭಕ್ತಿ. ಅವಳಿ ಭಯ ಭಕ್ತಿಗೆ ಸರಿಯಾದ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಜಾನು, ಪೇಪರ್ ಎಲ್ಲ ಕರೆಕ್ಷನ್ ಮಾಡಿಕೊಟ್ಟಿಯಂತೆ ವೆಂಕಟರಮಣ ಸರ್ ನಿನ್ನನ್ನು ಹೊಗಳುತ್ತಾ ಇದ್ರು. ವೆಂಕಟ್ ಸರ? ಯಾಕೆ ರಘುಪತಿ ಸರ್ ಬಂದಿಲ್ವಾ? ಇಲ್ಲ, ಅವ್ರಿಗೆ ಕಾಲಿಗೇನೋ ಪೆಟ್ಟಾಗಿದೆಯಂತೆ. ಜಾನು, ನಾನು ನಿಂಗೆ ಕಳಿಸಿದ ನಂಬರ್ ಬಂತಾ? ಹಾಂ, ಅದ್ರ ಬಗ್ಗೆ ನನ್ನ ಹತ್ರ ಕೇಳಬೇಕು ಅಂತ ಬಂದೆ. ಯೋಚನೆ ಮಾಡಬೇಡ ಜಾನು, ಆ ಬಡ್ಡಿ ರಾಜಪ್ಪಂಗೆ ಒಂದು ಫೋನ್ ಮಾಡು. ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಮೀಟ್ ಮಾಡು ಅಷ್ಟೆ.
ದುಡ್ಡು ಸಿಗುತ್ತೆ ಅಂತ್ಯಾನು? ಅವ್ರ ಬಿಸ್ನೆಸ್ಸೇ ಅದೇ ಅಲ್ವಾ, ಖಂಡಿತ ದುಡ್ಡು ಸಿಗುತ್ತೆ, ಆದರೆ ಬಡ್ಡಿ ಜಾಸ್ತಿ ಅಷ್ಟೆ. ಏನು ಮಾಡೋದು? ಅರ್ಜೆನ್ಸಿಗೆ ಬೇಕೇ ಬೇಕಲ್ಲ, ಮ್ಯಾನೇಜ್ ಮಾಡಲೇಬೇಕು. ಸರಿ, ನಾನು ಬರ್ತೀನಿ. ಹಲೋ ಜಾನಕಿ ಮೇಡಮು, ಬನ್ನಿ ಬನ್ನಿ, ನಿಮ್ಮ ಪೇಪರೆಲ್ಲ ಒಳಿಕೈತೆ. ಇಲ್ಲ ಸರ್, ನಾನು ಇವತ್ತು ಲೀವ್ ಹಾಕ್ತಾ ಇದ್ದೀನಿ, ಅದನ್ನು ಹೇಳೋಣ ಅಂತಲೇ ಬಂದೆ. ಹೌದಾ, ಏನಿಸ್ಯ? ಸ್ವಲ್ಪ ಪರ್ಸ್ನಲ್ ಕೆಲಸ ಆಯಿತು ಸರ್. ನೋ ಪ್ರಾಬ್ಲಮ್, ಆರಾಮಾಗಿ ಮುಗಿಸ್ಕೊಳ್ಳಿ. ಹೆಂಗಿದ್ರು ನಿಮ್ಮ ಕೆಲಸ ಮುಗಿಸಿದಿರಲ್ಲ. ಈ ಅನು ಮೇಡಮೇ ಇನ್ನೂ ಮುಗಿಸಿಲ್ಲ. ಅನು ಮೇಡಮ್, ನಿಮ್ಮ ಕೆಲಸ ನೋಡಿ. ಸರಿ ಸರ್. ಜಾನಕಿ, ನಾನು ಬರ್ತೀನಿ. ಅನು ಮೇಡಮ್, ಜಾನಕಿ ಮೇಡಮ್ ತವ ಸಿಗ್ನೇಚರ್ ತಗೊಳ್ಳಿ. ಸರಿ ಸರ್. ಚೆನ್ನಾಗಿ ಸರಿ, ನಾನು ಬರ್ತೀನಿ. ನಾನು ಸರಿ ಸರ್. ಬಾಯ್. ಲೇ, ಆ ಟೀಚರಲ್ಲಿ ಪೇಪರ್ ನೋಡ್ಬಿಡ್ತಾಳು ಅಂತ ಒಂದು ಕ್ಷಣ ಗಾಬರಿ ಆಗೋಂಗೆ ಮಾಡಿಬಿಟ್ಯಲೆ. ಈಗ ನೋಡು, ಲಗಾಮಿನ್ನು ನನ್ನ ಕೈಯಲ್ಲೇ ಇದೆ. ಆದರೂ ನಾನು ಹೇಳಿದ್ದು ಒಳ್ಳೇದಾಯ್ತಲ್ವಾ ಅಕ್ಕ? ನೀನು ಹೇಳಿದ್ದು ಒಳ್ಳೆಯದೇ ಆಯಿತು. ಸದ್ಯಕ್ಕೆ ಟೆನ್ಷನ್ ಏನೂ ಇಲ್ಲ. ಆದರೆ ಈ ಕಿತಾಪತಿ ಮೇಸ್ಟ್ರಿಗೆ ಇಷ್ಟು ಬೇಗ ಕಾಲ್ ಮಾಡ್ತಿದ್ದಾರೆ? ಅಯ್ಯೋ, ಅದೇನು ಅಂತ ಉಪಯೋಗ ಕೇಳಿ. ಹಲೋ ಅಮ್ನೋರೆ, ಒಂದು ಮುಖ್ಯವಾದ ವಿಷಯ. ಏನು? ಜಾನಕಿ ಮೇಡಮ್ನವರು ಈಗ ತಾನೆ ಸ್ಕೂಲಿಗೆ ಬಂದರು. ಆದರೆ ಮೇಸ್ಟ್ರೆ, ಏನೋ ಒಂದು ವಿಷಯ ಹೇಳಬೇಕು ಅಂತ ಫೋನ್ ಮಾಡಿ ಟೀಚರ್ ಇವಾಗ ಬಂದ್ಲು, ಸ್ಪೂನಲ್ಲಿ ತಿಂದ್ಲು ಅಂತೆಲ್ಲ ಹೇಳಬೇಡಿ. ಏನಾದರೂ ಮುಖ್ಯವಾದ ವಿಚಾರ ಇದ್ದರೆ, ಅದು ನಿಮಗೆ ಮುಖ್ಯವಾದ ವಿಚಾರ ಅಂತ ಅನಿಸಿದ್ರೆ ನನಗೆ ತಿಳಿಸಿ. ಇದನ್ನು ಹೇಳ್ಕೊಡ್ಬೇಕಾ ನಿಮಗೆ? ಮುಖ್ಯವಾದ ವಿಷಯನೇ ಅಮ್ಮನವ್ರೆ. ಏನದು? ಮೇಡಮ್ನವರು ಸ್ಕೂಲಿಗೆ ಬಂದರು, ಆದರೆ ಏನೋ ಪರ್ಸ್ನಲ್ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಹೊಂಟೋದ್ರು. ಏನು ಪರ್ಸ್ನಲ್ ಕೆಲಸನಾ? ಅದು ಜಾನಕಿ ಮೇಡಮ್ನವರು ಅನೂತ ಹೋಗಿ ಅದನ್ನ ಬಡ್ಡಿ ರಾಜಪ್ಪನ ನೋಡಬೇಕು, ಮಾತಾಡ್ಕೊಂಬರ್ಬೇಕು ಅಂತೇಳಿ ಹೊಂಟೋದ್ರು. ಬಡ್ಡಿ ರಾಜಪ್ಪನಾ? ಹ್ಞೂ ಮೇಡಮ್ನವ್ರೆ, ಇದು ಯಾಕೋ ನನಗೆ ಮುಖ್ಯವಾದ ವಿಷಯ ಅಂತ ಅನ್ನಿಸ್ತು. ನಿಮ್ಗನ್ನಿಸ್ತಾ ಇದ್ರೆ ಬಿಟ್ಬಿಡಿ. ತುಂಬ ಮುಖ್ಯವಾದ ವಿಚಾರನೇ. ತುಂಬ ಥ್ಯಾಂಕ್ಸ್ ಮೇಸ್ಟ್ರೆ. ಏ ಚಂದ್ರಿ, ಈ ಬಡ್ಡಿ ರಾಜಪ್ಪನ ಮನೆ ಗೊತ್ತಾನೆ ನಿನಗೆ? ಹ್ಞೂ ಅಕ್ಕ, ಯಾಕೆ? ಮಗ್ಗೆ ಹೇಳ್ಕೊಡೋ ಟೀಚರ್ಗೆ ಬಡ್ಡಿ ಕೊಡೋನ ಹತ್ರ ಏನು ವ್ಯವಹಾರ ಅಂತ ತಿಳ್ಕೋಬೇಕು. ಬಾ ಹೋಗೋಣ. ಇವಾಗಲೇನಾ? ಇವಾಗಲೇ ಹೋಗಮ್ಮ, ಬನ್ನಿ. ಹೇಳಿ, ಎಷ್ಟು ಬೇಕು ಅಂದ್ರಿ? 3 lakhs. ಹಾಂ, 3 ಲಕ್ಷ. ಏನು 3 ಲಕ್ಷವಾ? ಯಾವ ನಂಬಿಕೆ ಮೇಲೆ ಆಟೋನ್ ದುಡ್ಡು ಕೊಡೋದು? ನಾನು ಸ್ಕೂಲ್ ಟೀಚರ್, ಟೈಮಿಗೆ ಕರೆಕ್ಟಾಗಿ ಬಡ್ಡಿ ಕಟ್ತೀನಿ. ಟೀಚರ್ ಆಗಿಬಿಟ್ರೆ? ದೊಡ್ಡ ಮನೆಯವರು ಕೊಟ್ಟಿದ್ದು ಮಾತ್ರ ತಪ್ಪಲ್ಲ. ಓ ಹಾಂ, ದೊಡ್ಡ ಮನೆಯವರಾದರೆ ನಂತವಾಗಿ ದುಡ್ಡು ಕೇಳ್ತೀರಾ? ನೋಡಿ, ನಮ್ಮಪ್ಪಂಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಆಪ್ರೇಷನ್ ಮಾಡಿಸ್ಬೇಕು, ಅರ್ಜೆಂಟಾಗಿ ದುಡ್ಡು ಬೇಕು, ಪ್ಲೀಸ್. ಸರಿ ಸರಿ, ಆದರೆ ನನಗೆ ಬಡ್ಡಿ ಅಂತೂ ಸರಿಯಾದ ಸಮಯಕ್ಕೆ ಬಂದ್ಬಿಡ್ಬೇಕು. ನೀವು ಯಾವ ಮನೆಯವರು ಎಲ್ಲಿ ಕೆಲಸ ಮಾಡ್ತಿದ್ದೀರ ಅನ್ನೋದು ನನಗೆ ಬೇಕಾಗಿಲ್ಲ, ಆಯ್ತಾ? ಯಾವಾಗ ಬೇಕು? ಈಗಲೇ ಸಿಗುತ್ತಾ? 3 ಲಕ್ಷ ಆಟೋನ್ ಸಲೀಸಕ್ಕೆ ಕೇಳಿದ್ರೆ ಹೆಂಗೆ? ನೀವು ಎಷ್ಟು ಬೇಗ ದುಡ್ಡು ಕೊಡ್ತೀರೋ ಅಷ್ಟು ಬೇಗ ಅಪ್ಪನ ಆಪ್ರೇಷನ್ಗೆ ಕರ್ಕೊಂಡು ಹೋಗ್ಬೋದು. ಈಗಂದ್ರೆ ಈಗ ಹೆಂಗಮ್ಮ? ನನಗೋಸಿ ಸಮಯ ಬೇಕು, ನಾಳೆ ಹೋಗೋಣ, ಸರಿನಾ? ಸರಿ, ಆದಷ್ಟು ಬೇಗ ಕೊಡಿ.
ಆಯಿತು, ಮೊದಲನೇ ತಿಂಗಳು ಬಡ್ಡಿ ಮಡಿಕೊಂಡು ಕೊಡ್ತೀನಿ, ಸರಿನಾ? ಹೂ ಕಣ್ಲ, ಈಗಲೇ ಬರ್ತೀನಿ ಕಣ್ಲ. ಒಂದು ನಿಮಿಷ. ಆ ಟೀಚರ್ ಏನು ಕೇಳಿದ್ಲು? ನನ್ನ ಹತ್ರ ಏನು ಕೇಳಿರ? ಸಾಲನ್ಯಾ? ಸಾಲನಾ? ಯಾಕೆ? ಎಷ್ಟು? ಯಾಕೆ ಒಂದೇ ಮನೆಯರಾಗಿ ನಿಮಗೆ ಗೊತ್ತಿಲ್ವಾ? ಏಯ್, ನೀನು ನನಗೆ ಪ್ರಶ್ನೆ ಮಾಡಬೇಡ. ನಾನು ಕೇಳಿದ್ದಕ್ಕಷ್ಟೇ ಉತ್ತರ ಕೊಡು. ಅಲ್ಲ, ನಾನು ಯಾಕೆ ಕೇಳಬೇಕು? ಈ ಊರಲ್ಲಿ ಬಡ್ಡಿ ವ್ಯವಹಾರ ಮಾಡೋಕೆ ಇಷ್ಟ ಇಲ್ವಾ? ಏ ಚಂದ್ರಿ, ಶಿವಪ್ಪಂಗೆ ಫೋನ್ ಮಾಡೆ. ಹಾಂ, ಹೇಳ್ತೀನಿ. ಇಷ್ಟೇ ನಡೆದಿದ್ದು. ವಾರೇ ವಾ ಟೀಚರ್, ಅಪ್ಪಂಗೆ ಹಾರ್ಟ್ ಪ್ರಾಬ್ಲಮ್. ಏನೇ ಚಂದ್ರಿ ಇದು? ನಾವು ಅನ್ಕೊಳ್ದೇನೆ ಟೈಮು ನಮ್ಮ ಪರವಾಗಿ ಸಪೋರ್ಟ್ ಮಾಡ್ತಿದೆ. ಏನು ಪ್ಲ್ಯಾನ್ ಮಾಡ್ತಿದ್ದೀರಾ ಅಕ್ಕ? ನಾನೇನು ಪ್ಲ್ಯಾನ್ ಮಾಡ್ತಿಲ್ದೆ, ಆ ದೇವ್ರೆ ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾನೆ. ನಡಿ, ನಮಗೆ ತುಂಬ ಕೆಲಸ ಇದೆ. ನೋಡ್ದೇನೆ ಚಂದ್ರಿ, ನನ್ನ ಜಾಗದಲ್ಲಿ ಜಾನಕಿ ಇದ್ದಿದ್ರೆ ಓಡ್ ಬಂದು ತಪ್ಕೊಂಡು ಸೊಸೆಮ್ಮ ಕಾಫಿ ಬೇಕಾ ಟೀ ಬೇಕಾ ಅಂತ ಕೇಳಿರೋರು. ನಾನಾಗಿರೋದಕ್ಕೆ ಈ ಮನೆಗೆ ಬಂದರೂ ಒಂದೇ, ಬರ್ತಿದ್ರು ಒಂದೇ. ಶಾರದಕ್ಕ, ಸೊಸೆಮ್ಮ, ನೀವು ಬಂದಿದ್ದು ನಾನು ನೋಡಲಿಲ್ಲಮ್ಮ. ಓ, ನಾನು ನಮ್ಮದೆ. ಜಾನಕಿಯಲ್ಲಿ ರೂಮಲ್ಲಿದ್ದಾಳ? ಇರಿ ಸೊಸೆಮ್ಮನ, ಇನ್ನೂ ಬಂದಿಲ್ಲ ಸೊಸೆಮ್ಮ. ಏನು, ಇನ್ನೂ ಬಂದಿಲ್ವಾ? ಯಾಕೆ? ಇಲ್ಲಮ್ಮ, ಸ್ಕೂಲ್ಗೆ ಹೋಗೋರಲ್ಲ, ಇನ್ನು ಬರೋದು ಸಾಯಂಕಾಲನೇ. ಓಹೋ, ನೋಡ್ತೇನೆ ಚಂದ್ರಿ, ಹಿರಿಯ ಸೊಸಮ್ಮನವರು ಈ ಸ್ಕೂಲಿಗೆ ಹೋಗೋರಂತೆ. ಶಾರದಕ್ಕ, ತುಂಬ ಪಾಪದವ್ರು ನೀವು. ಜಾನಕಿನ ಅದು ಹೇಗೆ ಅಷ್ಟೊಂದು ನಂಬ್ತೀರಾ ನೀವು? ಯಾಕಮ್ಮ, ಏನಾಯ್ತು? ಲೇ ಚಂದ್ರಿ, ಹೇಳ್ಬಿಡೋಣವೇ? ಬೇಡ ಬಿಡು, ಅವಳ ಮೇಲೆ ಇಟ್ಕೊಂಡಿರೋ ನಂಬಿಕೆ ಮರ್ಯಾದೆ ಹಾಗೆ ಇರಲಿ. ಏನಾಯ್ತು ಅಂತ ಹೇಳಿ ಸೊಸೆಮ್ಮ. ನಾನು ಜಾನಕಿನ ನೋಡ್ಕೊಂಡು ಬಂದೆ ಶಾರದಕ್ಕ, ಆದರೆ ಸ್ಕೂಲಲ್ಲ. ಅದಕ್ಕೆ ಏನದಕ್ಕೆ ಏನೋ ಜಾನಕಿ ಸ್ಕೂಲ್ ಅಂತೇನೋ ಹೇಳ್ತಿದ್ರಿ?